ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸಿವಿಲ್ ಇಂಜಿನಿಯರ್ಸ್ಗಾಗಿ ಕರ್ನಾಟಕದಲ್ಲಿ. ನಾವು ಸಿವಿಲ್ ಇಂಜಿನಿಯರ್ಸ್ ಪರ್ಟಿಕ್ಯುಲರಾಗಿ ಯಾವುದಾದ್ರು ಎಕ್ಸಾಮ್ಸ್ ಬರುತ್ತೋ ಅದರದ್ದು ರಿಲೇಟೆಡ್ ಕ್ಲಾಸಸ್, ಟೆಕ್ನಿಕಲ್ ಕ್ಲಾಸಸ್ ಮತ್ತು ಬೇಕಂದರೆ ನಿಮಗೆ GK GS ರೀಸನಿಂಗ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿಕೊಡ್ತೀನಿ. ಈಗ ಅಪ್ಕಮಿಂಗ್ ಎಕ್ಸಾಮ್ ನಮಗೆ SSC JE ಇದೆ ಅಕ್ಟೋಬರ್ ಮಂತಲ್ಲಿ. ಹಾಗಾಗಿ SSC JE ಪರ್ಟಿಕ್ಯುಲರಾಗಿ ಟ್ರೀಟ್ ಮಾಡಿ ನಾವು ಪ್ಯಾಟರ್ನ್ ಏನಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟು SSC JEಯಲ್ಲಿ 2 ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ CBT1 CBT2 ಬರೀಬೇಕು ನಾವು. CBT1 ಪ್ಲಸ್ CBT2 ಎರಡು ಕಂಬೈನ್ ಮಾಡಿ ನಮಗೆ ರಿಸಲ್ಟ್ ಬಿಡ್ತಾರೆ. CBT1ನಲ್ಲಿ 200 ಕ್ವಶನ್ಸ್, 200 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ ಈಚ್ ಕ್ವಶನ್, ಹಾಗೆ 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 200 ಕ್ವಶನ್ಸಲ್ಲಿ ನಮಗೆ 3 ಟೈಮ್ಸ್ ನೋಡ್ತೀವಿ ನಾವು. ಟೆಕ್ನಿಕಲ್, GK GS ಆ್ಯಂಡ್ ರೀಸನಿಂಗ್. ಟೆಕ್ನಿಕಲಲ್ಲಿ 100 ಕ್ವಶನ್ ಇರುತ್ತೆ, ಟೋಟಲ್ 100 ಮಾರ್ಕ್ಸ್ ಬರುತ್ತೆ. GK GS 50 ಕ್ವಶನ್ 50 ಮಾರ್ಕ್ಸ್ ಆ್ಯಂಡ್ ರೀಸನಿಂಗ್ 50 ಕ್ವಶನ್ 50 ಮಾರ್ಕ್ಸ್. ನೀವು CBT1 ಕ್ಲಿಯರ್ ಆದಮೇಲೆ CBT2 ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರ. CBT1 ಆದಮೇಲೆ CBT2 ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊತೀರೋ ಅದ್ರ ಮೇಲೆ ನಿಮ್ಮ ಫೈನಲ್ ರಿಸಲ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಈಗ CBT2 ಅಲ್ಲಿ 1 ಕ್ವಶನ್ಗೆ 3 ಮಾರ್ಕ್ಸ್ ಇದೆ, ಟೋಟಲ್ 100 ಕ್ವಶನ್ ಇರುತ್ತೆ. ಟೋಟಲ್ 300 ಮಾರ್ಕ್ಸ್ಗೆ 1/3 ನೆಗೆಟಿವ್ ಮಾರ್ಕ್ಸ್, ಅಂದರೆ 1 ಕ್ವಶನ್ ತಪ್ಪಾದರೆ ನಿಮಗೆ 1 ಮಾರ್ಕ್ ನೆಗೆಟಿವ್ ಆಗುತ್ತೆ. ಆದರೆ ನಮಗೆ ಇವಾಗ ಟೆಕ್ನಿಕಲ್ ಸಿಲೆಬಸ್ ನೋಡಿ, ಈ 11 ಸಬ್ಜೆಕ್ಟ್ಸ್ನ ನಾವು ಪರ್ಟಿಕ್ಯುಲರಾಗಿ ಪ್ರಿಪೇರ್ ಆದರೆ SSC JEಯಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಬೋದು. ಯಾವುದೇ ಎಕ್ಸಾಮ್ ಆಗಲಿ ಕ್ಲಿಯರ್ ಆಗುತ್ತೆ ನಮ್ಮದು. ಹಾಗಾಗಿ ನಾವು ಟೆಕ್ನಿಕಲ್ ಸಿಲೆಬಸ್ನ ಚೆನ್ನಾಗಿ ಓದ್ಕೋಬೇಕು. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. SSC JE ಆಗಿ ಬೇರೆ ಎಕ್ಸಾಮ್ಸ್ ಪರ್ಟಿಕ್ಯುಲರಾಗಿ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ವೀಡಿಯೋಸ್ನ ನಾವು ಸಿವಿಲ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.